ಹೇ ಗೈಸ್ ಹಾಯ್. ಏನು ಗೊತ್ತಾ ಗೈಸ್, ಇವತ್ತು ಅಕ್ಟೋಬರ್ 18th. ಏನು ವಿಶೇಷ ಗೊತ್ತಾ, ನನ್ನ ಮುದ್ದು ಮಗ ಹುಟ್ಟಿದ ದಿನ ಗೈಸ್. ಸೊ ಎಲ್ಲರೂ ಅವನಿಗೆ ವಿಶ್ ಮಾಡಿ ಆಯಿತಾ. ಮೊದಲನೇದಾಗಿ ನನ್ನ ಕಡೆಯಿಂದ ನಾನು ವಿಶ್ ಮಾಡ್ತೀನಿ. ವಿಶ್ ಯು ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಮುದ್ದು ಮಗನೇ. ಐ ಲವ್ ಯು ಸೋ ಮಚ್. ಆ ದೇವರು ನಿನಗೆ ಆರೋಗ್ಯ ಕೊಟ್ಟು 100 ಕಾಲ ಸುಖ ಸಂಪತ್ತು ಸಿರಿ ಶಾಂತಿ ಕೊಟ್ಟು ಕಾಪಾಡಲಿ. ನಮ್ಮ ಚಿಂಟು ಕಂಡ್ರೆ ನಿಮಗೂ ಸಹ ಎಲ್ರಿಗೂ ಇಷ್ಟ ಅಲ್ಲ. ಸೊ ಪ್ಲೀಸ್ ಎಲ್ಲರೂ ಅವನಿಗೆ ವಿಶ್ ಮಾಡಿ ಅವನು 100 ಕಾಲ ಚೆನ್ನಾಗಿರಲಿ, ಆರೋಗ್ಯದಿಂದ ಇರಲಿ ಅಂತ ಅಷ್ಟೇ ಗೈಸ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೈ ಲಿಟಲ್ ಸನ್. ಇನ್ನೊಂದು ವಿಷಯ ಗೊತ್ತಾ ಗೈಸ್, ಅವನೀಗ ಟೀನೇಜರ್ 13ಗೆ ಕಾಲಿಡ್ತಾ ಇದ್ದಾನೆ. ಸೊ ಅದೊಂದು ಖುಷಿ ವಿಷಯ. ಒಂದು ಟೀನೇಜು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಡಲಿ ಈ ಟೀನೇಜಲ್ಲಿ, ಆ್ಯಂಡ್ ಚೆನ್ನಾಗಿ ಓದೋ ಮನ್ಸು ಕೊಡಲಿ, ಅವನಿಗೆ ಒಳ್ಳೆ ಮನ್ಸು ಕೊಡಲಿ ಅಂತ ನೀವು ಸಹ ವಿಶ್ ಮಾಡಿ, ನಾನು ಸಹ ವಿಶ್ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮುಗೀತು ಏನದು ಕಿಡ್ಡೋ ಲೈಫ್ ಮುಗೀತು. ಈಗ ಟೀನೇಜರ್ ಅವನು 13. ಸೊ ಈಗ ನಂದು ಏನದು ಸಪೋರ್ಟಿವ್ ಆಗಿ ಲೈಕ್ ಪ್ರೀವಿಯಸ್ ವ್ಲಾಗಿಗೆ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗು ಸಿಗುತ್ತೆ. ಸೊ ಅದನ್ನು ನೋಡಿ ಆಯಿತಾ, ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಇವತ್ತಿನ ವ್ಲಾಗು ಈ ಬರ್ಡೇ ವ್ಲಾಗು ನೆಕ್ಸ್ಟ್ ಇನ್ನು 4-5 ಡೇಸಲ್ಲಿ ಬರುತ್ತೆ. ಅದನ್ನು ಸಹ ನೋಡಿ ಆಯಿತಾ. ಹೇ ಗೈಸ್, ಗುಡ್ ಈವ್ನಿಂಗ್, ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಊರಿಂದ ಬಂದ ಮೇಲೆ ಫುಲ್ ಟಯರ್ಡ್ ಆಗಿತ್ತು, ದಬಾ ಹಾಕ್ಕೊಂಡೆ. ಆ್ಯಂಡ್ ಎದ್ದ ಮೇಲೆ ಏನೇನು ಮಾಡಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೋಡಿ, ನಮ್ಮ ಚಿಂಟು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಅಸೈನ್ಮೆಂಟ್ಸ್. ನಮ್ಮ ಚಿಂಟು ಬಂದ್ಬಿಟ್ಟ, ಕೊನೆಗೂ ಮನೆ ಸೇರಿಕೊಂಡ. ಬಟ್ ಅವನಿಗೆ ಅಷ್ಟು ಹ್ಯಾಪಿ ಇಲ್ಲ, ನಮಗೆ ಹ್ಯಾಪಿ ಇದೆ. ಆ್ಯಂಡ್ ಇವಾಗ ಟೈಮ್ ಆ್ಯಕ್ಚುಲಿ ಎಷ್ಟಾಗಿದೆ ಗೊತ್ತಾ, ಬನ್ನಿ ತೋರಿಸ್ತೀನಿ ನೋಡಿ. ಟೈಮ್ ಬಂದು 6:15 ಗೈಸ್. ನಮ್ಮ ಚಿಂಟು ನೂಡಲ್ಸ್ ಎಲ್ಲ ತಿನ್ನೋದು ಬಿಟ್ಟು ಆಲ್ಮೋಸ್ಟ್ 2 ತಿಂಗಳಾಯಿತು. ಗಣೇಶ ಹಬ್ಬದಲ್ಲಿ ಬಿಟ್ಟವನು, ಮತ್ತೆ ನಾನು ಯಾವತ್ತೂ ಕೊಟ್ಟೇ ಇಲ್ಲ. ಸೊ ಅವನಿಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮನೇಲಿ ಏನಾದರೂ ತಿಂಡಿ ಮಾಡ್ತೀನಲ್ಲ ಅದು ಕೊಡ್ತೀನಿ, ಇಲ್ಲಾಂದರೆ ಲೈಟಾಗಿ ಫ್ರೂಟ್ಸ್ ಕೊಡ್ತೀನಿ, ಹಾಲು ಕೊಡ್ತೀನಿ. ಗೈಸ್ ಟೈಮ್ ಆಗಿದೆ ಆಲ್ರೆಡಿ. ಚಿಂಟು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋಣ ಏನಾದರೂ ಲೈಟಾಗಿ, ಆ್ಯಂಡ್ ದೇವ್ರ ಪೂಜೆ ಮಾಡೋಣ, ಕೈ ಮುಕ್ಕೊಂಡು ಬರೋಣ. ಬನ್ನಿ ಗೈಸ್. ಫಸ್ಟು ಚಿಂಟುಗೆ ಹಾಲು ಕಾಯಿಸೋಣ. ಇವಾಗ ನಾನು ಸ್ವಲ್ಪ ಕುಡಿತೀನಿ, ಸುಸ್ತಾಗ್ಬಿಟ್ಟಿದೆ. ನಾನು ಕಾಫಿ ಟೀ ಎಲ್ಲ ಕಮ್ಮಿ ಮಾಡಿದ್ದೀನಿ ಅಲ್ಲ, ಅದಕ್ಕೆ ಸ್ವಲ್ಪ ಹಾಲು ಕುಡಿಯೋಣ ಅಂತ ಅಂದ್ಕೊಂಡೆ. ಆ ಕಡೆದು ಯಾವುದು ಹಾಲು ಅಂತ ನೋಡ್ತಾ ಇದ್ದೀರಾ, ಅದು ಬಂದು ಊರಲ್ಲಿ ಸಿಗುತ್ತಲ್ಲ ಹಸುದು ಹಾಲು, ಅದು ಚಿಂಟು ಪಪ್ಪಾಗೋಸ್ಕರ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ. ಬನ್ನಿ ಅಷ್ಟರಲ್ಲಿ ಪೂಜೆ ಮಾಡಿಕೊಂಡು ಬರೋಣ. ತುಂಬ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಫಸ್ಟ್ ಬಂದು ಹಾಲು ಇಟ್ಬಿಟ್ಟೆ. ಬನ್ನಿ. ಈ ನಮ್ಮ ಲಕ್ಷ್ಮಿ ಎಲ್ರಿಗೂ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಹಾಗೆ ಎಲ್ಲರೂ ನಗ್ನಗ್ತಾ ಆರಾಮಾಗಿ ಖುಷಿಯಿಂದ ಇರೋ ಥರ ಮಾಡಲಿ ಅಂತ ಕೇಳಿಕೊಂಡು ಪೂಜೆ ಮಾಡೋಣ ಅಲ್ಲ. ಬನ್ನಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಜೀವನದಲ್ಲಿ ನನಗೆ ಆಸೆ ಅಂತ ಇದ್ದಿದ್ದೇನು ಗೊತ್ತಾ, ಪ್ರೀತಿಸಿ ಮದುವೆ ಆಗಬೇಕು. ಅದು ಯಾಕೆ ಅಂದರೆ, ಪ್ರೀತಿಸಿ ಮದುವೆ ಆದರೆ ಆ ಲೈಫಲ್ಲಿ ತುಂಬ ಪ್ರೀತಿ ಇರುತ್ತೆ ಅನ್ನೋ ಭ್ರಮಾಲೋಕದಲ್ಲಿ ಇದ್ದೆ. ನನಗೇನೂ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ, ಪೆದ್ದನೇ ಇರಬೇಕು ಅನಿಸುತ್ತೆ, ಅದಕ್ಕೆ ಆ ರೀತಿ ಅಂದ್ಕೊಂಡಿದ್ದೆ. ಬಟ್ ಅದೆಲ್ಲ ವಾಸ್ತವವಾಗಿ ಸಾಧ್ಯ ಇಲ್ಲ ಅಂತ ಪ್ರೀತಿಸಿ ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು. ಇಷ್ಟು ವರ್ಷ ಬೇಕಾಯಿತು. ಆದರೆ ಈ ಕಷ್ಟ ನನ್ನ ಸೊಸೆಗೆ ಬರಬಾರ್ದು. ಸೊ ನನ್ನ ಮಗನ ಅಷ್ಟು ತಿದ್ದಿ ಬೆಳೆಸ್ತಾ ಇದ್ದೀನಿ. ಬೇಸ ಹಾಲು ನನಗೊಂದು ಲೋಟ, ಚಿಂಟುಗೊಂದು ಲೋಟ. ಆ್ಯಪಲ್ ಕೊಡ್ತೀನಿ, ಆ್ಯಪಲ್ ಇದೆ, ಹಾಲು ಕುಡಿ.
ಸೀಬೆ ಹಣ್ಣಿದೆ, ಆ್ಯಪಲ್ ಇದೆ. ಗೈಸ್ ನಿಜಕ್ಕೂ ಸುಸ್ತಾಗಿ ಹೋಗಿತ್ತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ನಮ್ಮ ಚಿಂಟಿಗೆ ಸ್ವಲ್ಪ ಹೆವಿಯಾಗಿ ಬೇಜಾರಾಗಿದೆ. ಊರಿಂದ ಬೇರೆ ಬಂದಿದ್ದೀವಿ ಆ್ಯಂಡ್ ಸ್ನ್ಯಾಕ್ಸಿಗೆ ಬೇರೆ ಫ್ರೂಟ್ಸ್ ಕೊಟ್ಟಿದ್ದೀನಿ, ಹಾಲು ಕೊಟ್ಟಿದ್ದೀನಿ. ಹಾಗಾಗಿ ಗೈಸ್ ಈಗ ನಾನು ಚಿಂಟು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮನೆ ವೆಜ್ಜು. ಬಿಕಾಸ್ ಯಾಕೆ ಗೊತ್ತಾ, ಇವತ್ತು ಸಂಕಷ್ಟಹಾರ ಗಣಪತಿ ಇದೆ. ಹಾಗಾಗಿ ನಾನೇನು ನಾನ್ ವೆಜ್ ಮಾಡಿಲ್ಲ. ಚಿಂಟು ನೀನು ಬಂದಿರೋ ಫಸ್ಟ್ ಡೇ ಇದು, ಹೇಗಿದ್ದೀಯಾ? ಫಸ್ಟ್ ಡೇನೇ ಚೆನ್ನಾಗಿಲ್ವಲ್ಲ, ಏನು ಮಾಡೋಣ? ಯಾಕೆ ನೋಡಿ ಗೈಸ್, ಅದಕ್ಕೆ ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಡೇ 1 ನಾನು ನಮ್ಮ ಅಮ್ಮನ ಮನೆಗೆ ಅವನನ್ನು ಬಿಟ್ಟು ಬಂದಿದ್ದು. ತಿನ್ನಕ್ಕೂ ಇಲ್ಲ ಇಲ್ಲಿ, ತಿನ್ನೋಕ್ಕಿಲ್ವಂತೆ. ಆಮೇಲೆ ಊಟ ಗೈಸ್ ಒಂದು ಪಿಯರ್ಸ್ ಕೊಟ್ಟಿದ್ದೀನಿ, ಒಂದು ಲೋಟ ಹಾಲು ಕೊಟ್ಟಿದ್ದೀನಿ. ಬೇಕಂದ್ರೆ ಬ್ರೆಡ್ ತಿನ್ಬೋದು ಅಂತ ಇಟ್ಟಿದ್ದೀನಿ. ನನ್ ಬ್ರೆಡ್ ಬೇಡ, ನನ್ಗೆ ಬಂದ್ರೆ ಬರೀ ಬ್ರೆಡ್ ಕೊಡ್ತೀಯ 24 ಗಂಟೆ. ಏನ್ ಬೇಕಂದ್ರೂ ತಗೋ ಬ್ರೆಡ್. ಇವತ್ತು ಎಗ್ ತಿನ್ನೋಂಗಿಲ್ಲ, ಅದಕ್ಕೇನೆ ಕೊಡ್ಲಿಲ್ಲ. ಇಲ್ಲ ಅಂದ್ರೆ ಮೊಟ್ಟೆ ಆಮ್ಲೆಟ್ ಮಾಡ್ಕೊಡ್ತಾ ಇದ್ದೆ. ನಂಗೆ ಮೆಣಸಿನ ಪುಡಿ ಅನ್ನ ಏನಾದ್ರು ಹಾಕೊಡು. ಈಗ ಮೆಣಸಿನ ಪುಡಿ ಅಲ್ಲ, ಸಾರು ಅನ್ನ ತಿನ್ನೋದು. ನಂಗೆ ಇಷ್ಟ ಇಲ್ಲ ಸಾರು. ಇಷ್ಟ ಇಲ್ಲ ಅಂದ್ರೆ ನಾವು ಅದನ್ನೇ ತಿನ್ಬೇಕು. ನನ್ ಕಾರ್ಡ್ಸ್ ಆದ್ರೂ ಕೊಡು. ಕೊಟ್ರೆ ಆಯ್ತು, ಆಮೇಲೆ ಆಡೋಣ ಬಾ, ಊಟ ಮಾಡ್ಕೊಂಡು ಬಂದು. ಕೊಟ್ಟಿರ್ ಶಫಲ್ ಆದ್ರೂ ಮಾಡಿಡತ್ತ. ಈಗ ಬಾ ಕೆಳಗೆ ಹೋಗೋಣ ಊಟಕ್ಕೆ, ನಂಗೆ ಹೊಟ್ಟೆ ಹಸಿತಾ ಇದೆ. ಇಟ್ಸ್ ಆಲ್ರೆಡಿ ಈಟ್. ನಂಗೆ ತಲೆನೋವು ಬರುತ್ತೆ ನನ್ಗೆ ಇನ್ಮೇಲೆ ನೆಟ್ಟಗೆ ಟೈಮಿಗೆ. ಈಗೇನು ಊಟ ಮಾಡ್ಬೇಕೋ ಬೇಡವೋ? ತೀರಾ ಕಿರಿಕಿರಿ ಮಾಡಬೇಡ. ನಂಗೆ ಟೈಮಿಗೆ ನೆಟ್ಟಗೆ ಎಲ್ಲಿಲ್ಲ ಅಂದ್ರೆ ತಲೆನೋವು ಬರ್ತದೆ ನನಗೆ. ಟೈಮಿಗೆ ಸರಿಯಾಗಿ ಊಟ ಹಾಕ್ತಾ ಇದೀನಿ ಬಾ. ಆದ್ರೂ ಸ್ಕೂಲಿಂದ ಬಂದ್ಮೇಲೆ ಹೊಟ್ಟೆ ಹಸ್ಕೊಂಡು ಸ್ಕೂಲಿಂದ ಬಂದ್ಮೇಲೆ ಕೊಟ್ಟಿದ್ದೀನಲ್ಲ ಹಾಲು, ಮತ್ತೆ ಈಗ ಪಿಯರ್ಸ್ ಕೊಟ್ಟೆ. ಅದೇನು ಇನ್ನೇನ್ ಕೊಡಕ್ಕಾಗತ್ತೆ? ಅಷ್ಟೇ ಹೆಲ್ದಿ ಫುಡ್ಸ್ ಕೊಡಕ್ಕಾಗೋದು. ಏನು ಎಷ್ಟಿರುತ್ತೆ, ಏನು ಮಾಡ್ಕೊಡಲ್ಲ ಹೆಲ್ದಿ ಅಂತ. ನನಗೆ ಮೈ ಬಗ್ಸಕ್ಕೂ ಆಗಲ್ಲ ನನಗೆ. ಪುಳಿಯೋಗರೆ ಮಸಾಲೆ ಇದ್ದಿಲ್ಲ. ಗೈಸ್ ಅಕ್ಟೋಬರ್ ಮಂತ್ ಬಂತು, ಇನ್ನೂ ಮಳೆಗಾಲ ನಿಂತಿಲ್ವಲ್ಲ ಗೈಸ್. ಏನು ಹೇಳಬೇಕು ಇದಕ್ಕೆ. ಅದು ಬೇರೆ ಧಾರಾಕಾರವಾಗಿ ಏನದು ಬೀಳ್ತಾ ಇದೆ ಮಳೆ. ಯಪ್ಪ ದೇವ, ಸಡನ್ನಾಗಿ ಬಂದ್ಬಿಡ್ತು. ಎಷ್ಟು ಸಿಡಿಲು ಮಿಂಚು ಗುಡುಗು ಎಲ್ಲ ಇದೆ ಗೊತ್ತಾ. ಸಖತ್ತು ಜೋರು ಮಳೆ. ನಿಮ್ಮೂರಲ್ಲೂ ಹೀಗೆ ಬರ್ತಾ ಇದೆಯಾ ಗೈಸ್ ಮಳೆ? ನಮ್ಮೂರಲ್ಲಿ ನೋಡಿ ಏನದು ಅಕ್ಟೋಬರ್ ಮಂತ್ ಬಂದ್ರೂ ಇನ್ನೂ ಮಳೆ ಬರ್ತಾ ಇದೆ. ರಾತ್ರಿ ಪೂರ ಮಳೆ ಶಬ್ದ, ಮಳೆ ಆ್ಯಂಡ್ ತಂಪಾಗಿತ್ತು. ಬೆಳಗ್ಗೆ ಎದ್ದರೆ ಫುಲ್ ಕಿಚ ಪಿಚ. ಗುಡ್ ಮಾರ್ನಿಂಗ್. ಈಗ ಟೈಮ್ ಬಂದು 6:30. ಈಗ ಎದ್ದು ಬಂದಿದ್ದೀನಿ. ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಎಲ್ಲರದು ಕಂಪ್ಲೇಂಟ್ಸ್ ಅಲ್ಲ, ನಾನು ವ್ಲಾಗ್ಸ್ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ. ಆ್ಯಂಡ್ ತುಂಬ ಜನ ವ್ಲಾಗ್ಸ್ನೇ ನೋಡೋದೇ ಬಿಟ್ಬಿಟ್ಟಿದ್ದೀರ ಅಲ್ಲ. ಹಾಗಾಗಿ ನಾನೇ ಚೇಂಜ್ ಆಗೋಣ, ದಿನ ಅಪ್ಡೇಟ್ ಮಾಡೋಣ, ಟೈಮ್ ತೊಗೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ಸ್ ಎಡಿಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 12:30 ಆಯಿತು ನಾನು ಮಲ್ಕೊಂಡಾಗ. ಈ ಕೆಲಸದ ಮಧ್ಯ ವ್ಲಾಗ್ಸ್ ಎಡಿಟ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಇತ್ತೀಚೆಗೆ ನಾನು ಸ್ವಲ್ಪ ಮೆಂಟಲಿ ಲೋ ಆಗಿರೋದ್ರಿಂದ ನನಗೆ ಏನು ಕ್ಯಾಪ್ಚರ್ ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಲೈಕ್ ಇದೆಲ್ಲ ಬೇಕಾ ಅಂತ ಎಲ್ಲ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ತುಂಬ ವ್ಲಾಗ್ಸ್ ಮಾಡ್ತಾ ಇಲ್ಲ. ನನಗೆ ನಾನೇ ಲೈಕ್ ಫೀನಿಕ್ಸ್ ಥರ ನನಗೆ ನಾನೇ ಸಪೋರ್ಟ್ ಮಾಡಿಕೊಂಡು, ನನಗೆ ನಾನೇ ಲೈಕ್ ಬೂಸ್ಟಪ್ ಮಾಡಿಕೊಂಡು ಮೇಲೆ ಬರಬೇಕು. ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ.
ಇಟ್ ಟೇಕ್ಸ್ ಟೈಮ್ ಅನಿಸುತ್ತೆ. ಏನು ಆಗ್ತಾಯಿದೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನೋ ಒಂದು ಬದುಕಬೇಕಲ್ಲ ಅಂತ ಬದುಕ್ತಾ ಇದ್ದೀನಿ ಅಷ್ಟೇ. ಬನ್ನಿ ಕೆಲಸ ಮಾಡೋಣ. ದ ಮೇನ್ ಮೆಡಿಸಿನ್ ನಮ್ಮ ಈ ಏನದು ಮನಸ್ಸಿನ ನೋವಿಗೆ, ಮೆಂಟಲ್ ಸ್ಟ್ರೆಸ್ಸಿಗೆ ಮೇನ್ ಮೆಡಿಸಿನ್ ಅಂದರೆ ಕೆಲಸ ಮಾಡ್ತಾಯಿದ್ರೆ ನಾವು ಎಲ್ಲ ಮರಿಬೋದು. ಸೊ ಅದೊಂದೇ ಮೋಟೋ ನಾನು ಫಾಲೋ ಮಾಡೋದು. ಅದಕ್ಕೋಸ್ಕರ ಲೈಕ್ ನನ್ನ ಕೈಲಿ ಆದಷ್ಟು ನಾನು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇವಾಗ ಹೋಗ್ಬಿಟ್ಟು ಬಟ್ಟೆ ನೆನೆ ಹಾಕೋಣ, ಆಮೇಲೆ ತಿಂಡಿ ಮಾಡೋಣ. ಅಥವಾ ಫಸ್ಟು ಚಿಂಟು ಹೇಳೋಕ್ಕೂ ಮುಂಚೆ ಬಟ್ಟೆ ವಾಶ್ ಮಾಡೇ ಬಿಡೋಣ. ಯಾಕೆ ಅಂದರೆ ಚಿಂಟು ಎದ್ದ ಮೇಲೆ ಎಮೆ ಅಂತಿರ್ತಾನೆ. ಗೈಸ್, ಇನ್ನೊಂದು ವಿಷಯ, ಇವತ್ತು ಸ್ವಲ್ಪ ಕೆಲಸ ಇದೆ, ಬೇರೆ ಕೆಲಸಗಳು. ಸೊ ಬೇಗ ಕೆಲಸ ಮಾಡ್ಕೋಬೇಕು. ಅದೇನು ಕೆಲಸಗಳು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ನಾವು ಇವತ್ತು ಬೇಗ ಬಟ್ಟೆ ಹೋಗೋದ್ಬಿಟ್ಟು ತಿಂಡಿ ಮಾಡಿಬಿಡೋಣ ಈ ವ್ಲಾಗಲ್ಲಿ. ಬನ್ನಿ. ಆ್ಯಂಡ್ ಎಲ್ಲಿ ನೋಡಿದ್ರು ಕೋಳಿ ಕಿಯ ಪಿಯ ಅಂತ ಇದ್ದಾವೆ. ಹೊರಗಡೆ ಪಕ್ಷಿ ಶಬ್ದನೇ ಕೇಳ್ತಾ ಇಲ್ಲ, ಬರೀ ಕೋಳಿ ಶಬ್ದನೇ. ಮುಂಚೆ ನಮ್ಮನೆ ಇದ್ದಿದ್ದ ಕೋಳಿಗಳು ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋವು, ಕೊಕ್ಕೋ ಅಂತ ಕೂಕೊಳ್ಳೋದು. ಈಗ ಎಲ್ಲದಕ್ಕೂ ಜಡ ಬಂದ್ಬಿಟ್ಟಿದೆ, ಸೋಮಾರಿತನ, ಯಾವುದೂ ಕೂಗಲ್ಲ. ಮುಂಚೆ ಬಾಗಿಲು ತೆಗೆದ ತಕ್ಷಣ ಕೊಕ್ಕೋ ಅಂತ ಇರೋವು. ಕಾಲಾಯ ತಸ್ಮೈ ನಮಃ. ಇನ್ನು ಏನೇನು ನೋಡಬೇಕು. ಬನ್ನಿ ಬಟ್ಟೆ ನೆನೆ ಹಾಕೋಣ. ಗೈಸ್, ನೆನೆ ಬೆಡ್ ಸ್ಪ್ರೆಡ್ ತೆಗ್ದೆ ಅಲ್ಲ, ರೂಮೆಲ್ಲ ಕ್ಲೀನ್ ಮಾಡಿದೆ ಅಲ್ಲ. ಸೊ ಅದು ಬೆಡ್ ಸ್ಪ್ರೆಡ್ ಇತ್ತು ಅಂದ್ಬಿಟ್ಟು ಎತ್ತಾಕೊ ಬಂದ್ಬಿಟ್ಟೆ. ಅದನ್ನು ಸಹ ನೆನೆ ಹಾಕ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಬಟ್ಟೆ ಒಗ್ದು ಸಾಕಾಯಿತು. ಎಷ್ಟು ಒಗಿದ್ರೂ ಮುಗೀತಾ ಇಲ್ಲ ನೋಡಿ. ಈಗ ಬೆಡ್ ಸ್ಪ್ರೆಡ್ ಒಗಿಬೇಕು. ಕಾರ್ಪೆಟ್ ಸಹ ನೆನೆ ಹಾಕ್ಬಿಟ್ಟಿದ್ದೆ, ಕಾರ್ಪೆಟ್ ಒಗಿಬೇಕು. ಅದು ಬಾತ್ರೂಮ್ದು ಕಾರ್ಪೆಟ್. ಇನ್ನೂ ಎಷ್ಟೊಂದು ಬಟ್ಟೆ ಇದೆ ಗೈಸ್. ಈಗ ಟೈಮ್ ಬಂದು 7:45. ಬಟ್ಟೆಯೆಲ್ಲ ವಾಶ್ ಮಾಡಿ ಹಾಕಿಬಿಟ್ಟೆ. ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ಉಫ್ ಅಂತೀರಾ. ನನಗೆ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗಾಗಿ ಬೇಗ ಕೆಲಸ ಮಾಡಿ ಮುಗಿಸ್ಕೋತೀನಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲ್ಲ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಇವಾಗ ಕಿಚನ್ ಕೆಲಸ ಮಾಡ್ಕೊಳ್ಳೋಣ. ತಿಂಡಿ ಚಪಾತಿ ಇಟ್ಟಿದೆ, ಸೊ ಚಪಾತಿ ಮಾಡೋಣ. ಆ್ಯಂಡ್ ನೀರೆಲ್ಲ ಕಾಯಿಸೋಣ, ಕಾಫಿ ಕುಡಿಯೋಣ, ಏನು ಬೇಕದು ಮಾಡೋಣ ಬನ್ನಿ. ಅಷ್ಟರಲ್ಲಿ ಬಟ್ಟೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಆಮೇಲೆ ನಾವು ಅದನ್ನು ಅಟ್ಟದ ಮೇಲೆ ಹಾಕೋಣ. ಬಿಕಾಸ್ ಯಾಕೆ ಗೊತ್ತಾ, ನಿನ್ನೆ ಜೋರು ಮಳೆ ಗೊತ್ತಾ, ಯಪ್ಪ ಹೆವಿ ಮಳೆಗಾಲನೇ ನಿಲ್ತಾ ಇಲ್ಲ. ಮೈ ಗಾಡ್ ಗೈಸ್, ಬಿಸಿ ಕಾಫಿ ರೆಡಿ ಆಯಿತು. ಫಸ್ಟ್ ಕುಡಿದ್ಬಿಡೋಣ ಬನ್ನಿ. ಸ್ಟ್ರಾಂಗ್ ಕಾಫಿ, ಬಿಸಿ ಸ್ಟ್ರಾಂಗ್ ಕಾಫಿ ಕುಡ್ದಾಯ್ತಾ. ಇವಾಗ ಪಾತ್ರೆ ಎತ್ತಾಕೊ ಬಂದೆ. ದೊಡ್ಡ ಟಬ್ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಹಿಂಗೆ ಮೇಲ್ಗಡೆ ಒಳ್ಳೆ ಏನದು ಹೆಂಗೆ ಅಂದರೆ ಹೆಂಗೋ ಒಂದು ಸರ್ಕಸ್ ಮಾಡಬೇಕು. ಸೊ ಅದು ಆಗಲ್ಲ. ಹಾಗಾಗಿ ಪುಟಾಣಿ ಟಬ್ಬು. ಈಗ ಇದನ್ನು ತಗೊಂಡು ಹೋಗೋಣ. ಆರಾಮ್ಸೆ ಇಡ್ಸುತ್ತೆ ನೋಡಿ. ಸೂಪರ್ ಅಲ್ಲ. ಇನ್ಮೇಲೆ ಹೀಗೆ ಮಾಡೋಣ. ಆ್ಯಂಡ್ ಇನ್ಮೇಲೆ ಪಾತ್ರೆ ತೊಳೆಯೋಕ್ಕೂ ನಾವೇ. ಆಲ್ ಇನ್ ಒನ್ ಶ್ವೇತಾ. ಆದರೆ ಒಂದೇನಪ್ಪ ಅಂದರೆ, ಯಾರ್ಯಾರು ಏನೇನು ಅಡುಗೆ ಮಾಡ್ತಾರೆ, ಯಾರ್ಯಾರು ಏನೇನು ಯೂಸ್ ಮಾಡ್ತಾರಲ್ಲ, ಅವ್ರವ್ರ ಪಾತ್ರೆ ಅವ್ರವ್ರು ತೊಳ್ಕೊಳ್ಳೋದು. ಸೊ ಇದು ನನ್ನ ಪಾತ್ರೆ, ನಾನು ತೊಳಿಬೇಕು. ಬನ್ನಿ ತೊಳೆಯೋಣ. ನಿನ್ನೆ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದ, ಫುಲ್ ಕರಕಲಾಗ್ಬಿಡ್ತು.
ಯಾಕೆ ಅಂತ ಗೊತ್ತಾಗಲಿಲ್ಲ. ಸಮ್ಟೈಮ್ಸ್ ಅದು ಹಾಗೆ ಆಗುತ್ತೆ, ವಿಸಿಲ್ ಹೊಡಿಯೋದೇ ಇಲ್ಲ ಎಷ್ಟು ಮಾಡಿದ್ರು. ಕುಕ್ಕರ್ ಮುಂದೆನೇ ಇದ್ದೀನಿ, ಆದರೂ ಹಿಂಗಾಯಿತು. ಏನು ಮಾಡೋದು, ಹಣೆ ಬರಹ. ಸೊ ಅನ್ನ ಎಲ್ಲ ವೇಸ್ಟ್ ಆಯಿತು. ಆಮೇಲೆ ಹೊಸ ಕುಕ್ಕರಲ್ಲಿ ಬೇರೆ ಮಾಡಿದೆ, ಇದು ವೇಸ್ಟ್. ಸೊ ಈಗ ವಾಶ್ ಮಾಡ್ಕೊಟ್ಬಿಡೋಣ ಪಾತ್ರೆನ. ಇಷ್ಟು ಪಾತ್ರೆ ಇದೆ, ಬೇಗ ವಾಶ್ ಮಾಡಿ ಆಮೇಲೆ ಹೋಗಿ ತಿಂಡಿ ಮಾಡೋಣ. ಗೈಸ್, ಪಾತ್ರೆ ಬೆಳಗಾಯಿತು, ಬನ್ನಿ ತಗೊಂಡೋಗೋಣ. ಬಾಗಿಲು ತೆಗೆದ ತಕ್ಷಣ ಓಡಿ ಬರ್ತವೆ ಕೋಳಿಗಳು, ಏನಾದರೂ ಅದಕ್ಕೆ ತಿಂಡಿ ಹಾಕ್ತೀವಿ ಅಂತ. ಬನ್ನಿ ಇವಾಗ ಬಟ್ಟೆ ತೊಗೊಂಡೋಗಿ ಹಾಕ್ಬಿಡೋಣ. ಈಗ ಟೈಮ್ ಬಂದು 9 ಗಂಟೆ. ತಿಂಡಿ ಆಯಿತು. ಚಿಂಟುನ ಸ್ನಾನ ಮಾಡ್ಕೊ ಅಂತ ಕಳಿಸಿದ್ದೀನಿ. ನಾನು ಈ ಬಟ್ಟೆನ ಮೇಲ್ಗಡೆ ಹಾಕ್ಬಿಟ್ಟು ನಾನು ಸಹ ಸ್ನಾನಕ್ಕೆ ಹೋಗ್ತೀನಿ. ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗಾಯ್ಸ್.